ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನೆಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದೆ ಅನ್ಕೊಳ್ತೀನಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಸಿಂಪಲ್ ಆಗಿ ಬೇಗ ಹೇಳ್ಬಿಡ್ತೀನಿ, ತುಂಬಾ ಡ್ರ್ಯಾಗ್ ಮಾಡಕ್ ಹೋಗಲ್ಲ. ಸೊ ನಂಗೆ ಕಮೆಂಟ್ಸ್ ಬರುವಂತದ್ದು ತುಂಬಾನೇ ಜಾಸ್ತಿ ಹೇರ್ ರಿಲೇಟೆಡ್ ಆಗಿನೇ. ಸೊ ಹಾಗಾಗಿ ನಿನ್ನೆ ನಾನು ವಿಡಿಯೋ ಪೋಸ್ಟ್ ಮಾಡಿದ್ದೆ. ಆ ವಿಡಿಯೋದಲ್ಲಿ ನಂಗೆ ನಂದು ಲಾಂಗ್ ಹೇರ್ ಸೊ ಬಟ್ ಥಿನ್ ಇದೆ, ಥಿಕ್ನೆಸ್ ಕಮ್ಮಿ ಇದೆ, ಅದಕ್ಕೆ ಯಾವ್ದಾದ್ರು ಕೆಲವೊಂದು ಹೋಮ್ ರೆಮಿಡೀಸ್ ನ ತಿಳಿಸ್ಕೊಡಿ ಅಂತ ಅವ್ರಿಗೋಸ್ಕರ. ಅಂಡ್ ಯಾರೆಲ್ಲ ಸರ್ಚ್ ಮಾಡ್ತಾ ಇರ್ತೀರಾ, ನಿಮ್ ಕೂದಲು ಉದ್ದ ಇರುತ್ತೆ ಬಟ್ ಥಿಕ್ನೆಸ್ ಕಮ್ಮಿ ಇರುತ್ತೆ ಅಂತವ್ರಿಗೆ ಕೆಲವೊಂದು ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುವಂತಹ ಹೋಮ್ ರೆಮಿಡೀಸ್ ಗಳನ್ನ ತಿಳಿಸ್ಕೊಳ್ಳೋಣ ಅಂತ ಇವತ್ತಿನ ವಿಡಿಯೋನ ಶುರು ಮಾಡಿಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಅಂಡ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನೀವು ಬೆಲ್ ಐಕಾನ್ ನ ಕ್ಲಿಕ್ ಮಾಡ್ಕೊಂಡ್ರೆ ಬೇಗ ನೋಟಿಫಿಕೇಶನ್ ಯಾವ್ದೇ ನಾನು ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ತಲುಪುತ್ತೆ. ಈ ಒಂದು ವಿಷಯದ ಬಗ್ಗೆ ಪರ್ಟಿಕ್ಯುಲರ್ ಆಗಿ ನಾನು ತುಂಬಾ ದಿವಸದಿಂದ ವಿಡಿಯೋ ಮಾಡ್ಬೇಕು ಅನ್ಕೊಳ್ತಿದ್ದೆ, ಬಟ್ ನನಗೆ ಟೈಮ್ ಸಿಕ್ಕಿಲ್ಲ. ನಾನು ಮೇಕಪ್ ವರ್ಕ್ ಎಲ್ಲ ಹೋಗ್ತಿದ್ನಲ್ಲ, ಹಂಗಾಗಿ ನಂಗೆ ಟೈಮ್ ಆಗ್ಲಿಲ್ಲ. ಅದಕ್ಕೋಸ್ಕರ ಅಂಡ್ ರಿಲೇಟೆಡ್ ಆಗಿ ಬೇಗ ಮಾಡ್ಬಿಡ ವಿಡಿಯೋನ ಕಮೆಂಟ್ಸ್ಗೆ ಅಂತ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡಿರೋದು. ನೀವು ನೋಡ್ಬೋದು ನನ್ನ ಹೇರ್ ಕೂಡ ಲೆಂತ್ ಇದೆ, ಓಕೆ, ಒಂದ್ ರೇಂಜ್ ಅಲ್ಲಿ ವಾಲ್ಯೂಮ್ ಇದೆ. ಥಿಕ್ನೆಸ್ ಅಂತೂ ತುಂಬಾ ಕಮ್ಮಿ, ಥಿನ್ ಇಲ್ಲ. ಸೊ ನಂದು ಪರವಾಗಿಲ್ಲ, ಥಿಕ್ನೆಸ್ ಇದೆ, ತೀರನು ಜಾಸ್ತಿ ಇದೆ ಅಂತಾನು ಹೇಳ್ಕೊಳಲ್ಲ, ತೀರನು ಕಮ್ಮಿ ಇದೆ ಅಂತ ಹೇಳಲ್ಲ. ಬಟ್ ನನ್ನ ಹೇರ್ ಲೆಂತ್ ಎಷ್ಟಿದೆ ಅಷ್ಟದಕ್ಕೆ ಆವ್ರೇಜ್ ಅಲ್ಲಿ ಥಿಕ್ನೆಸ್ ಇದೆ. ಅಂಡ್ ಈ ಒಂದು ಕೆಲವೊಂದು ರೆಮಿಡೀಸ್ ಗಳನ್ನ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲು ನಿಮ್ಮ ಹೇರ್ ಹೆಲ್ತ್ ಚೆನ್ನಾಗಿರುತ್ತೆ ಅಂಡ್ ಥಿಕ್ನೆಸ್ ಬರುತ್ತೆ. ಅಂಡ್ ಕನ್ಸಿಸ್ಟೆನ್ಸಿ ತುಂಬಾ ಮುಖ್ಯ. ನೀವು ಯಾವುದೇ ಒಂದು ರೆಮಿಡೀಸ್ ನ ಟ್ರೈ ಮಾಡ್ತೀರಾ ಅಂತಂದ್ರೆ, ಬಿಕಾಸ್ ಇದೆಲ್ಲ ಕೆಮಿಕಲ್ ಫ್ರೀ ಇರುತ್ತೆ. ಸೊ ಹಂಗಾಗಿ ಕನ್ಸಿಸ್ಟೆನ್ಸಿ ಇಟ್ಕೊಂಡು ಯೂಸ್ ಮಾಡ್ತಾ ಬಂದ್ರೆ ಖಂಡಿತವಾಗ್ಲೂ ಒಂದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಅಂಡ್ ವಿಡಿಯೋನ ಕೊನೆ ತನಕ ನೋಡಿ, ಯಾರನ್ನು ಸ್ಕಿಪ್ ಮಾಡ್ಬೇಡಿ. ಲಾಸ್ಟ್ ಕೊನೆಯಲ್ಲಿ ಎಕ್ಸ್ಟ್ರಾ ಟಿಪ್ಸ್ ಗಳನ್ನ ಡೈಲಿ ರೂಟೀನ್ ಅಲ್ಲಿ ತುಂಬಾ ಈಸಿಯಾಗಿ ನೀವೇನಾದ್ರೂ ಮಿಸ್ಟೇಕ್ಸ್ ಮಾಡ್ತಿದ್ರೆ ಅಥವಾ ಆ ಒಂದು ಟಿಪ್ಸ್ ಗಳನ್ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಆ ಒಂದು ಟಿಪ್ಸ್ ಗಳನ್ನ ಸಹ ನಾನು ತಿಳಿಸ್ಕೊಡ್ತೀನಿ. ಸೊ ಅದಕ್ಕೆ ವಿಡಿಯೋನ ಕೊನೆ ತನಕ ನೋಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದಿಸ್ ವಿಡಿಯೋ. ಈ ಎಲ್ಲ ಒಂದು ಹೋಮ್ ರೆಮಿಡೀಸ್ ಗಳು ಇಂಗ್ರೀಡಿಯೆಂಟ್ಸ್ ಗಳು ಮನೆಯಲ್ಲೇನೆ ಅವೈಲಬಲ್ ಇರುತ್ತೆ. ಅಂಡ್ ಆದಷ್ಟು ನ್ಯಾಚುರಲ್ ಆಗಿ ಸಿಗುವಂತಹ ಒಂದು ಇಂಗ್ರೀಡಿಯೆಂಟ್ಸ್ ಗಳನ್ನ ಬಳಸಿ ಅಂತ ನಾನು ಹೇಳ್ತೀನಿ. ಬಿಕಾಸ್ ಆಲ್ಟರ್ನೇಟಿವ್ ಹೊರಗಡೆ ಕೆಮಿಕಲ್ ಯುಕ್ತವಾಗಿರೋದು ಸಿಗುತ್ತೆ. ಸೊ ಆದಷ್ಟು ಮನೆಯಲ್ಲಿ ಇರೋದನ್ನೇ ಯೂಸ್ ಮಾಡ್ಕೊಂಡ್ರೆ ಫ್ರೆಶ್ ಆಗಿದ್ರೆ ಅದು ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡ್ತಾ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ. ನೆನಪಲ್ಲಿ ಇಟ್ಕೊಳ್ಳಿ, ಇದೆಲ್ಲಾನು ತುಂಬಾ ಈಸಿ ಮತ್ತೆ ಎಫೆಕ್ಟಿವ್. ನಿಮ್ಮ ಹೇರ್ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ, ಅದಕ್ಕೆ 100% ಗ್ಯಾರಂಟಿ ನಾನು ಕೊಡ್ತೀನಿ. ಅಂಡ್ ಒಂದು 5-6 ತಿಳಿಸ್ಕೊಡ್ತೀನಿ. ನೀವು ಖಂಡಿತವಾಗ್ಲು ಯಾವ್ದು ನಿಮ್ಗಾಗುತ್ತೆ ಅದನ್ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ, ಕನ್ಸಿಸ್ಟೆನ್ಸಿನ ಬಿಡ್ದಲೇನೆ. ಬನ್ನಿ, ವಿಡಿಯೋನ ಯಾಕೆ ತಡ ಮಾಡೋದು, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದಿಸ್ ವಿಡಿಯೋ. ಮೇನ್ ಟಾಪಿಕ್ ಬರೋದಂತ ಹೇಳಿದ್ರೆ, ಲಾಂಗ್ ಹೇರ್ ಇರುತ್ತೆ ಬಟ್ ಒಬ್ಬರು ತುಂಬಾ ನೀವು ನೋಡ್ತೀರಾ ತುಂಬಾ ಸಣ್ಣಗಿರುತ್ತೆ, ಅಥವಾ ಒಬ್ಬರಿಗೆ ಮೇಲೆ ದಪ್ಪ ಬರ್ತಾ ಬರ್ತಾ ಜಡೆ ಹಾಕ್ದಾಗ ನೀವು ನೋಡ್ದಂಗೆ ಕೆಳಗ್ ಬರ್ತಾ ತುಂಬಾ ಸಣ್ಣ ಇರುತ್ತೆ. ಅದೂನು ಒಂದ್ ರೀಸನ್ ಏನಕ್ಕೆ ಹಂಗಾಗತ್ತೆ ಅಂತಾನು ನಾನು ವಿಡಿಯೋ ಕೊನೆ ಎಂಡಿಂಗ್ ಅಲ್ಲಿ ಕೆಲವೊಂದು ಟಿಪ್ಸ್ ಕೊಡ್ತೀನಿ ಎಕ್ಸ್ಟ್ರಾ ಅಂತ ಇದ್ರಲ್ಲ, ಅಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ಸದ್ಯಕ್ಕೆ ಫ್ಯೂ ತಿಳಿಸ್ಕೊಡ್ತೀನಿ ಹೋಮ್ ರೆಮಿಡೀಸ್, ಅದನ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒಂದು ಬಂದ್ಬಿಟ್ಟು, ತುಂಬಾ ನಿಮಗೆ ಬಾಡಿ ಕೋಲ್ಡ್ ವೆದರ್ ಆಗುತ್ತೆ ಅಥವಾ ಬೇಗ ಕೋಲ್ಡ್ ಆಗುತ್ತೆ ಅಂಡ್ ಇವಾಗ ಎಸ್ಪೆಷಲಿ ತುಂಬಾ ಮಳೆ ಬರ್ತಾ ಇದೆ. ಇಂಥ ಟೈಮಲ್ಲಿ ಈ ರೆಮಿಡಿನ ಆದಷ್ಟು ಬಾಡಿ ಟೆಂಪರೇಚರ್ ಅಂದ್ರೆ ಸ್ವಲ್ಪ ಹೀಟ್ ಬಾಡಿ ಅಂತ ಏನ್ ಹೇಳ್ತೀವಿ ಅಂತವ್ರು ಬೇಕಾದ್ರೆ ಬಳಸ್ಬೋದು. ತುಂಬಾ ಕೋಲ್ಡ್ ಬೇಗ ಅಟ್ಯಾಕ್ ಆಗುತ್ತೆ ನಿಮ್ಗೆ ಅಂತ ಹೇಳೋರು ಆದಷ್ಟು ಈ ಒಂದು ರೆಮಿಡಿನ ಸ್ಕಿಪ್ ಮಾಡ್ಬೋದು. ಸೊ ಫಸ್ಟ್ನೇದಾಗಿ ಬಂದ್ಬಿಟ್ಟು ಆಲೋವೆರಾ ಜೆಲ್ ನ ಬಳಸುವಂತದ್ದು. ಸೊ ಆಲೋವೆರಾ ಜೆಲ್ ಅಲ್ಲಿ ತುಂಬಾನೇ ಚೆನ್ನಾಗಿ ಹೇರ್ ಗ್ರೋತ್ ಆಗೋದಕ್ಕೆ ನಿಮ್ಗೆ ಸಹಾಯ ಮಾಡುತ್ತೆ. ಅಂಡ್ ಇದು ನಿಮ್ಮ ಸ್ಕಾಲ್ಪ್ ಇರಿಟೇಷನ್ ಅಥವಾ ಇನ್ಫೆಕ್ಷನ್ ಆಗಿದ್ರೆ ಅದನ್ನ ರೆಡ್ಯೂಸ್ ಮಾಡ್ತಾ ಬರುತ್ತೆ. ಸೊ ಫ್ರೆಶ್ ಆಗಿರುವಂತಹ ಆಲೋವೆರಾ ತಗೊಂಡು ಅದ್ರಲ್ಲಿ ಏನ್ ಜೆಲ್ ಇರುತ್ತೆ ಅದನ್ನ ನೀಟಾಗಿ, ಅಂಡ್ ನೀವು ಕಟ್ ಮಾಡಿದಾಗ ಎಲ್ಲೋ ಕಲರ್ದು ಒಂದು ಜೆಲ್ ಬರುತ್ತೆ, ಅದನ್ನ ನೀಟಾಗಿ ತೆಗೆದು ವಾಶ್ ಮಾಡ್ಕೊಂಡು ವೈಟ್ ಜೆಲ್ ಏನಿರುತ್ತೆ ಅದನ್ನ ಮಾತ್ರ ನೀವು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಆ ಜೆಲ್ನ ನಿಮ್ಮ ಸ್ಕಾಲ್ಪ್ಗೆ ಹಚ್ಕೊಂಡು ಒಂದು ನೀಟಾಗಿ ಸ್ಕಾಲ್ಪ್ ಏರಿಯಾಗೆ ಮಾತ್ರ, ಇಡೀ ಕೂದಲಿಗೆ ಏನ್ ಬೇಡ, ಸ್ಕಾಲ್ಪ್ ಏರಿಯಾಗೆ ಮಾತ್ರ ಅಪ್ಲೈ ಮಾಡ್ಕೊಂಡು ಚೆನ್ನಾಗಿ
ಒಂದು 30 ಮಿನಿಟ್ಸ್ ಅಥವಾ 1 ಅವರ್ ನಿಮ್ಗೆ ಟೈಮ್ ಇದ್ರೆ ಬಿಟ್ಕೊಂಡು ನಂತರ ನೀವು ಲೂಕ್ ವಾಮ್ ವಾಟರ್ ಅಲ್ಲಿ ಹೆಡ್ ವಾಶ್ ಅಂದ್ರೆ ಏರ್ ವಾಶ್ ಮಾಡ್ಕೊಳ್ಬಹುದು. ಇದನ್ನ ಕನ್ಸಿಸ್ಟೆನ್ಸಿಯಿಂದ ಯೂಸ್ ಮಾಡ್ತಾ ಬಂದ್ರೆ ಹೇರ್ ಗ್ರೋತ್ ಆಗೋದಕ್ಕೂ ಹೆಲ್ಪ್ ಆಗುತ್ತೆ ಅಂಡ್ ಥಿಕ್ನೆಸ್ ಬರೋದಕ್ಕೂ ಹೆಲ್ಪ್ ಮಾಡುತ್ತೆ ಅಂತ ಹೇಳಿಸ್ಕೊಡ್ತೀನಿ. ಫ್ರೆಶ್ ಆಗಿರುವಂತಹ ಆಲೋವೆರಾ ಜೆಲ್ನೆ ಬಳಸಿ, ಅಂಗಡಿಗಳಲ್ಲಿ ಯಾವ್ದನ್ನು ತಗೊಂಡ್ ಬರ್ಬೇಡಿ, ಅದ್ರಲ್ಲೆಲ್ಲ ಕೆಮಿಕಲ್ ಇರುತ್ತೆ ಅಂಡ್ ಇದು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಕನ್ಸಿಸ್ಟೆನ್ಸಿ ಇಸ್ ದ ಮೇನ್ ಕೀ ಅಂತಾನೆ ಹೇಳ್ತೀನಿ. ಅಂಡ್ ಸೆಕೆಂಡ್ ಒಂದ್ ಬಂದ್ಬಿಟ್ಟು ಆನಿಯನ್. ಅಂದ್ರೆ ಅಡ್ಗೆಗೆ ಎಲ್ರ ಮನೇಲಿ ನಾವು ಈರುಳ್ಳಿ ಬೇಕೇ ಬೇಕು, ಅದು ಒಂಥರ ಕ್ವೀನ್ ಇದ್ದಂಗೆ ನಂಗೆ. ಯಾಕೆಂದ್ರೆ ಪ್ರತಿಯೊಂದು ಅಡ್ಗೆಗೂ ಈರುಳ್ಳಿ ಬೇಕೇ ಬೇಕು. ಸೊ ಈರುಳ್ಳಿನ ನೀಟಾಗಿ ಸಿಪ್ಪೆಲ್ಲ ತೆಗೆದು ವಾಶ್ ಮಾಡಿ ಅದನ್ನ ಚಾಪ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಸ್ವಲ್ಪ ಮಿಕ್ಸಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಅದ್ರಲ್ಲಿ ಏನ್ ಜ್ಯೂಸ್ ಬರುತ್ತೆ ನೀಟಾಗಿ ಜಾಲ್ರಿ ಕಾಫಿ ಜಲ್ಸೋಕೆಲ್ಲ ತಗೊಳ್ತೀವಲ್ಲ ಆ ಒಂದು ಜಾಲ್ರಿನ ಬಳಸಿ ನೀಟಾಗಿ ಆ ಒಂದು ಆನಿಯನ್ ಜ್ಯೂಸ್ ನ ತಗೊಂಡು ಒಂದ್ ಕಡೆ ಎತ್ತಿಟ್ಕೊಳ್ಳಿ. ಆನಿಯನ್ ಜ್ಯೂಸ್ ನ ಬಳಸೋದ್ರಿಂದ ಸಲ್ಫರ್ ತುಂಬಾ ಚೆನ್ನಾಗಿ ಅಂಡ್ ಐರನ್ ಕಂಟೆಂಟ್ ಇರುತ್ತೆ. ನಿಮ್ಮ ಒಂದು ಹೇರ್ ಹೆಲ್ತ್ಗೆ ಅಂಡ್ ಥಿಕ್ನೆಸ್ ಬರೋದಕ್ಕೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಅಂಡ್ ಇದು ಕೆಲವೊಬ್ಬರಿಗೆ ಸ್ಟಾರ್ಟಿಂಗ್ ಅಲ್ಲಿ ಏರ್ ಫಾಲ್ ಆಗಂತ ಚಾನ್ಸಸ್ ಇರುತ್ತೆ. ಅಂದ್ರೆ ಲೈಕ್ ಆನಿಯನ್ ಜ್ಯೂಸ್ ನ ಬಳಸೋದ್ರಿಂದ ಅದು ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆದ್ಮೇಲೆ ಸರಿ ಹೋಗುತ್ತೆ. ಭಯ ಪಡೋದೇನ್ ಬೇಡ. ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಹಿಂಗ್ ಆಗ್ತಿದೆ ಅಂತ ಎದುರುಗಡೆ ಸ್ವಲ್ಪ ಅದು ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ತಗೊಳುತ್ತೆ. ಸೊ ಸಲ್ಫರ್ ನಮ್ಮ ಒಂದು ಹೇರ್ ಗ್ರೋತ್ ಆಗಿರ್ಬೋದು, ಹೇರ್ ಥಿಕ್ನೆಸ್ ಬರೋದಕ್ಕೆ ತುಂಬಾನೇ ಮುಖ್ಯ. ಆನಿಯನ್ ಜ್ಯೂಸ್ ಅದನ್ನ ನಮ್ಗೆ ಚೆನ್ನಾಗಿ ಪ್ರಮೋಟ್ ಮಾಡಿಕೊಡುತ್ತೆ. ಸೊ ಏನ್ ಮಾಡ್ಬೇಕು ನೀವು ಅಂತಂದ್ರೆ ಆನಿಯನ್ ಜ್ಯೂಸ್ ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ನೀಟಾಗಿ ನಿಮ್ಮ ಹೇರ್ ವಾಶ್ ಆಗಿರ್ಬೇಕು. ಅದಾದ ನಂತರ ಸ್ಕಾಲ್ಪ್ಗೆ ಸಪ್ರೇಟ್ ಮಾಡ್ಕೊಂಡು ಹಚ್ಕೊಂಡು ಒಂದು 30 ಮಿನಿಟ್ಸ್ ಬಿಟ್ಕೊಂಡು ಆಫ್ಟರ್ ಲೂಕ್ ವಾಮ್ ವಾಟರ್ ಅಲ್ಲಿ ನೀವು ಏರ್ ವಾಶ್ ನ ಮಾಡ್ಕೊಳ್ಳಿ. ಅಥವಾ ಟೈಮ್ ಇದೆ ಅಂತ ಅನ್ನೋರು ಸ್ಟಾರ್ಟಿಂಗ್ ಅಲ್ಲಿ ಎಲ್ಲಂಗೆ ಏರ್ ಫಾಲ್ ಆಗುತ್ತೆ, ಬ್ಲೇಮ್ ಮಾಡಕ್ ಹೋಗ್ಬಿಡಿ. ಅದು ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ಬೇಕು ಅಂಡ್ ಸ್ವಲ್ಪ ಅದು ಸ್ಟ್ರಾಂಗ್ ಇರುತ್ತೆ ಸ್ಮೆಲ್ ನಾನು. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಥವಾ ನೀವು ಓವರ್ ನೈಟ್ ಬಿಟ್ಕೊಳ್ಬಹುದು, ಪ್ರಾಬ್ಲಮ್ ಇಲ್ಲ ಅಂತ ಅನ್ನೋರು. ಅಥವಾ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಭಯ ಆಗುತ್ತೆ ನಾವ್ ಏರ್ ಫಾಲ್ ಜಾಸ್ತಿ ಆದ್ರೆ ಅಂತೆಲ್ಲ ನೋಡಿ ಸ್ಟಾರ್ಟಿಂಗ್ ಅಲ್ಲಿ 1 ಅವರ್ ಅಪ್ಲೈ ಮಾಡ್ಕೊಂಡು ನೆಕ್ಸ್ಟ್ ಏರ್ ವಾಶ್ ಮಾಡಿದ್ರೆ ಸಾಕು. ಈ ಒಂದು ರೆಮಿಡಿನು ಕನ್ಸಿಸ್ಟೆನ್ಸಿಯಿಂದ ಮೇಂಟೈನ್ ಮಾಡ್ತಾ ಬಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಹೇರ್ ಥಿಕ್ನೆಸ್ ಬರುತ್ತೆ. ಅಂಡ್ ಥರ್ಡ್ ಒಂದ್ ಬಂದ್ಬಿಟ್ಟು ಎಗ್ ಮಾಸ್ಕ್ ನ ಹಾಕೊಳ್ಳುವಂಥದ್ದು. ಲೈಕ್ ಅಂದ್ರೆ ವೈಟ್ ಎಗ್, ಈಗ ಮೊಟ್ಟೆನ ನಾವು ಯೂಸ್ ಮಾಡ್ತೀವಿ, ಅದ್ರಲ್ಲಿ ತುಂಬಾನೇ ರಿಚ್ ಆಗಿ ಪ್ರೋಟೀನ್ ಇರುತ್ತೆ ಅಂಡ್ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುತ್ತೆ. ಸೊ ಅದೆಲ್ಲಾನು ನಮ್ಮ ಹೇರ್ ಗ್ರೋತ್ಗೆ, ಹೇರ್ ಹೆಲ್ತ್ಗೆ, ಪ್ರತಿಯೊಂದಕ್ಕೂ ಸ್ಮೂತ್ ಆಗೋದಕ್ಕಿರ್ಬೋದು, ಸಿಲ್ಕಿ ಆಗಿ ಇರೋದಕ್ಕಿರ್ಬೋದು, ಎಲ್ಲದಕ್ಕೂ ಎಗ್ ವೈಟ್ ಏನೈತೆ ಅದು ಹೆಲ್ಪ್ ಮಾಡುತ್ತೆ. ಎಗ್ ವೈಟ್ ಮಾತ್ರ ನೀವು ಸಪ್ರೇಟ್ ತಗೊಂಡ್ಬಿಟ್ಟು ಜೆಲ್ನ ಅದಕ್ಕೆ ಸ್ವಲ್ಪ ಒಂದ್ 2 ಟೇಬಲ್ ಸ್ಪೂನ್ ಅಷ್ಟು ಆಲಿವ್ ಆಯಿಲ್ ನ ಮಿಕ್ಸ್ ಮಾಡ್ಕೊಂಡು ಒಂದು ನೀಟಾಗಿ ಮಿಕ್ಸ್ಚರ್ ನ ನಿಮ್ಮ ಸ್ಕಾಲ್ಪ್ ಅಂಡ್ ಓವರ್ ಆಲ್ ಏರ್ ಲೆಂತ್ ಎಷ್ಟಿದೆ ಅಲ್ಲಿಗೆಲ್ಲ ಅಪ್ಲೈ ಮಾಡ್ಕೊಂಡು ನೀವು 1 ಅವರ್ ಬಿಟ್ಟು ನೆನ್ಪಿಟ್ಕೊಳ್ಳಿ. ಕೂಲ್ ವಾಟರ್ ಅಲ್ಲೇನೆ ಇದನ್ನ ರಿನ್ಸ್ ಮಾಡ್ಬೇಕು, ಏರ್ ವಾಶ್ ಮಾಡ್ಬೇಕು. ಹಾಟ್ ವಾಟರ್ ಅಲ್ಲಿ ಮಾಡಬಾರ್ದು, ಬಿಕಾಸ್ ಎಗ್ ಇರುತ್ತಲ್ಲ ಅದು ಬಾಯ್ಲ್ ಆಗೋದೆಲ್ಲ ಆಗ್ಬಿಡುತ್ತೆ, ಅಂದ್ರೆ ಲೈಕ್ ಆತರ. ಸೊ ತುಂಬಾನೇ ತಣ್ಣಗಾಗುತ್ತೆ ನೀರು. ನಿಮ್ಗೆ ಏರ್ ವಾಶ್ ಮಾಡೋ ಪ್ರಾಬ್ಲಮ್ ಇಲ್ಲ, ಉಗುರು ಬೆಚ್ಚಗೆ ಆದಷ್ಟು ಬೆಚ್ಚಗಿನ ನೀರ್ನೇ ಬಳಸಿ. ಇನ್ನು ಕೂಲ್ ವಾಟರ್ ಅಲ್ಲಿ ಏರ್ ವಾಶ್ ಮಾಡಿದ್ರೆ ಇನ್ನು ತುಂಬಾನೇ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಸೊ ಇದನ್ನ ಟ್ರೈ ಮಾಡಿ ಖಂಡಿತವಾಗ್ಲೂ. ಇದ್ರಲ್ಲಿ ಬೇಗನೆ ನಿಮಗೆ ವರ್ಕ್ ಆಗುತ್ತೆ, ಬಿಕಾಸ್ ನಮ್ ಹೇರ್ ಹೆಲ್ತ್ಗೆ ಪ್ರೋಟೀನ್ ಆಗಿರ್ಬೋದು, ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಆಗಿರ್ಬೋದು ಎಲ್ಲ ತುಂಬಾ ಮುಖ್ಯ. ತುಂಬಾ ಚೆನ್ನಾಗಿ ಈ ಒಂದು ಎಗ್ ಮಾಸ್ಕ್ ಯೂಸ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಇನ್ನ ಹೇಳ್ಬೇಕು ಅಂತಂದ್ರೆ ಮೆಂತೆ ಕಾಳು ಫೋರ್ಸ್ ಅಲ್ಲಿ ಬಂದ್ಬಿಟ್ಟು ಫೆನುಗ್ರಿಕ್ ಸೀಡ್ಸ್ ಯೂಶಲಿ ಗೊತ್ತಿರ್ತಲ್ಲ. ಮೆಂತೆನು ನಾವು ಅಡುಗೆ ಮನೇಲಿ ಫುಡ್ಗೆಲ್ಲ ಪ್ರಿಪೇರ್ ಮಾಡೋದಕ್ಕೆ ಬಳಸ್ತೀವಿ. ಅದನ್ನ ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ನೈಟೇನೆ ವಾಶ್ ಮಾಡಿ ಒಂದು 2 ಟೈಮ್ಸ್ ಅದನ್ನ ಸೋಕ್ ಮಾಡಿ ಅಂದ್ರೆ ನೆನೆಯೋಕೆ ಇಟ್ಟು, ಅದು ಆಫ್ಟರ್ ಡೇ ಅಲ್ಲಿ ಅದನ್ನ ಮಾತ್ರ ಆ ನೀರ್ ಜೊತೆಗೇನೆ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಆ ಒಂದು ಏನ್ ಫೆನುಗ್ರಿಕ್ ಸೀಡ್ಸ್ ಪೇಸ್ಟ್ ಸಿಕ್ಕಿರುತ್ತೆ ಅದು ನೀಟಾಗಿ ನಿಮ್ಮ ಸ್ಕಾಲ್ಪ್ಗೆಲ್ಲ ಹಚ್ಕೊಂಡು ನೀಟಾಗಿ ಮಸಾಜ್ ಮಾಡ್ಕೊಂಡು ನಿಮ್ಮ ಫುಲ್ ಹೇರ್ಗೂ ಅಪ್ಲೈ ಮಾಡ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ಅದಾದ ನಂತರ 1 or 2 ಅವರ್ಸ್ ಬಿಟ್ಟು ಲುಕ್ ವಾಮ್ ವಾಟರ್ ಅಲ್ಲಿ ವಾಶ್ ಮಾಡ್ಕೊಳ್ತಾ ಬನ್ನಿ. ಇದ್ರಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಹೇರ್ ಗ್ರೋತ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಅಂಡ್ ಹೇರ್ ಫಾಲ್ ಸಮಸ್ಯೆ ಇದ್ರೂ ಕಮ್ಮಿ ಮಾಡ್ತಾ ಬರುತ್ತೆ. ಆವಾಗ ನಿಮ್ಮ ಏರ್ ಥಿಕ್ನೆಸ್ ಕೂಡ ಚೆನ್ನಾಗಾಗೋದಕ್ಕೆ ಸಹಾಯ ಮಾಡುತ್ತೆ. ಅಂಡ್ ಲಾಸ್ಟ್ ಒಂದು ಬಂದ್ಬಿಟ್ಟು ನಾನು ಎಕ್ಸ್ಟ್ರಾ ಟಿಪ್ಸ್ ಗಳನ್ನ ಕೊಡ್ತೀನಿ ಅಂತ ಹೇಳಿದ್ದೆ, ಅದ್ರ ಜೊತೆಗೆ ನೀವು ಈ ಟಿಪ್ಸ್ ಗಳನ್ನ ಫಾಲೋ ಮಾಡ್ಬೇಕು. ಏನಪ್ಪಾ ಅದು ಅಂತ ಅಂದ್ರೆ ಆದಷ್ಟು ನೀವು ಏನ್ ಯೂಸ್ ಮಾಡ್ತೀರಾ ಫೋನ್ ನ, ಅದು
ವೈಟ್ ಟೂತ್ ಅಂದ್ರೆ ನೆಕ್ಸ್ಟ್ ಟೈಮ್ ನಾನು ತೋರಿಸ್ತೀನಿ. ಈ ಬಾಚಣಿಗೆಯಲ್ಲಿ ಏನು ಹಲ್ಲುಗಳು ಇರುತ್ತಲ್ವಾ, ಅದು ಸ್ವಲ್ಪ ತುಂಬಾ ಉದ್ದ ಗ್ಯಾಪ್ ಕೊಟ್ಟಿರುತ್ತೆ. ಆ ರೀತಿ ಯೂಸ್ ಮಾಡಿ. ಇನ್ ಕೇಸ್ ನಿಮ್ಗೆ ಓಕೆ, ನೀವು ಹೊಸ್ದಾಗಿ ಬೈ ಮಾಡ್ತೀರಾ ಅಂದ್ರೆ ವುಡನ್ದು ಆ ತರದ್ದೆಲ್ಲ ಕೂಮ್ ಸಿಗುತ್ತೆ, ಅದನ್ನ ನೀವು ಯೂಸ್ ಮಾಡ್ತಾ ಬನ್ನಿ. ಸೊ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಅಂಡ್ ನೆಕ್ಸ್ಟ್ ನೀವು ಚೆನ್ನಾಗಿ ನೀರನ್ನ ಕುಡಿಬೇಕು. ಎಷ್ಟಾಗುತ್ತೆ ಅಷ್ಟು ಸಾಧ್ಯವಾಗಿ ನಿಮ್ಮ ಬಾಡಿಗೆ ನೀವು ನೀರ್ನ ಡ್ರಿಂಕ್ ಅಂದ್ರೆ ಕುಡಿಬೇಕು. ನೀವು ಚೆನ್ನಾಗಿ ಕುಡಿದಷ್ಟು ನಿಮ್ಮ ಒಂದು ಹೇರ್ ಗ್ರೋತ್ಗೆ, ಹೇರ್ ಥಿಕ್ನೆಸ್ ಆಗೋದಕ್ಕೆ, ಹೇರ್ ಫಾಲ್ ಕಂಟ್ರೋಲ್ ಆಗೋದಕ್ಕೆ ಎಲ್ಲದಕ್ಕೂ ಹೆಲ್ಪ್ ಮಾಡುತ್ತೆ. ಬಿಕಾಸ್ ಹೈಡ್ರೇಷನ್ ನಮ್ಮ ಬಾಡಿಗೆ ಎಷ್ಟು ಮುಖ್ಯನೋ ನಮ್ಮ ಹೇರ್ಗೆ ಸ್ಕ್ಯಾಲ್ಪ್ಗೂ ಅಷ್ಟೇ ಮುಖ್ಯ. ಸೊ ಹಾಗಾಗಿ ಡ್ರಿಂಕ್ ಪ್ಲೆಂಟಿ ಆಫ್ ವಾಟರ್ ಅಂತ ತಿಳಿಸ್ಕೊಡ್ತೀನಿ. ಅಂಡ್ ಆದಷ್ಟು ಜನ ತುಂಬಾನೇ ಉದ್ದವಾಗಿ ಕೂದಲು ಬೆಳೆಸ್ಕೊಳ್ತೀರಾ, ಅದು ಬರ್ತಾ ಬರ್ತಾ ಥಿಕ್ನೆಸ್ ಕಮ್ಮಿ ಆಗಿ ಫುಲ್ ಸಣ್ಣ ಆಗ್ತಾ ಬರುತ್ತೆ. ಅಟ್ಲೀಸ್ಟ್ ಅಂದ್ರೆ ಎವ್ರಿ 3 months ಅಟ್ಲೀಸ್ಟ್ ಅಂದ್ರು ಬೇಡ ಅಂದ್ರೂ ಒಂದು 4 months ಒನ್ಸ್ ಆದ್ರೂ ಟ್ರಿಮ್ ಮಾಡ್ಸಿ. ಅಂದ್ರೆ ಜಾಸ್ತಿ ಮಾಡ್ಸಿ ಅಂತ ಹೇಳಲ್ಲ, ಅಟ್ಲೀಸ್ಟ್ 1 or 2 inches ಆದ್ರೂ ಟ್ರಿಮ್ ಮಾಡ್ಕೊಳ್ತಾ ಬಂದ್ರೆ ನಿಮ್ಗೆ ಏರ್ ವಾಲ್ಯೂಮ್ ಚೆನ್ನಾಗಿ ಸಿಗುತ್ತೆ, ಥಿಕ್ನೆಸ್ ಮೇಂಟೈನ್ ಆಗ್ತಾ ಹೋಗುತ್ತೆ. ನೀವು ಹೇರ್ ಲೆಂತ್ ತುಂಬಾ ಬೆಳೆಸ್ತಾ ಹೋದಂಗೆ ಅದು ಸಣ್ಣ ಆಗ್ತಾ ಬರುತ್ತೆ. ಸೊ ಈ ಒಂದು ಟಿಪ್ಸ್ ನ ಖಂಡಿತ ಫಾಲೋ ಮಾಡಿ, ಇದು ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ಸ್ವಲ್ಪ ಅಟ್ಲೀಸ್ಟ್ ಇಲ್ಲಿ ತನಕ ಕಟ್ ಮಾಡಿಸ್ಬೇಕು ಅನ್ಕೊಂಡಿದೀನಿ ರೀಸೆಂಟ್ ಆಗಿ. ನೋಡೋಣ, ಆದ್ರೆ ಕಟ್ ಮಾಡಿಸ್ಬೇಕು ಹೇರ್ನ. ನಂದೂನು ಏರ್ ವಾಲ್ಯೂಮ್ ಸ್ವಲ್ಪ ಕಮ್ಮಿ ಅನ್ನೋ ಅನ್ಸ್ಬಿಡುತ್ತೆ ಇನ್ನು ಉದ್ದ ಬೆಳೀತಾ. ಸೊ ಹಾಗಾಗಿ ಹೇರ್ ಟ್ರಿಮ್ ನ ಅಟ್ಲೀಸ್ಟ್ 3 to 4 months ಒನ್ಸ್ ಆದ್ರೂ ಮಾಡಿ. ಅಂಡ್ ಇದ್ರ ಜೊತೆ ನಿಮ್ಮ ಡಯಟ್ ಅಲ್ಲಿ ರಿಚ್ ಆಗಿ ಪ್ರೋಟೀನ್ ಮತ್ತೆ ಐರನ್, ಸಲ್ಫರ್, ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುವಂತಹ ಆದಷ್ಟು ಫುಡ್ ಗಳನ್ನ ತಿನ್ನಿ. ಅಂಡ್ ಅದ್ರ ಜೊತೆಗೆ ಸ್ವಲ್ಪ ಆಯಿಲ್ ಕಂಟೆಂಟ್ ಫುಡ್ ಗಳನ್ನ ಅವಾಯ್ಡ್ ಮಾಡಿ, ಜಂಕ್ ಫುಡ್ಸ್ ನ ಅವಾಯ್ಡ್ ಮಾಡಿ. ಅದು ನಿಮ್ಮ ಸ್ಕಿನ್ಗೂ ಒಳ್ಳೇದಲ್ಲ, ನಿಮ್ಮ ಏರ್ಸ್ಗೂ ಒಳ್ಳೇದಲ್ಲ. ಸೊ ಇಷ್ಟೆಲ್ಲ ನೀವು ಮೇಂಟೈನ್ ಮಾಡ್ತಾ ಬಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಏರ್ ಥಿಕ್ನೆಸ್ ಚೆನ್ನಾಗಿರುತ್ತೆ. ಅಂಡ್ ಆದಷ್ಟು ಸ್ಟ್ರೆಸ್ ಮಾಡ್ಕೊಳ್ತಿರಲ್ಲ, ಲಾಟ್ ಆಫ್ ಪ್ರಾಬ್ಲಮ್ಸ್ ಮನುಷ್ಯ ಅಂತಂದ್ಮೇಲೆ ಇದ್ದೇ ಇರುತ್ತೆ. ಇವನ್ ನಮಗೂ ಇರುತ್ತೆ, ಪ್ರತಿಯೊಬ್ರು ಹ್ಯೂಮನ್ ಬೀಯಿಂಗ್ ಅಂದ್ಮೇಲೆ ಎಲ್ರಿಗೂ ಫ್ಯಾಮಿಲಿ ವಿಷಯದ ಪರ್ಸನಲ್ ಪ್ರಾಬ್ಲಮ್ಸ್ ಕೆಲವೊಂದು ಇದ್ದೇ ಇರುತ್ತೆ. ಅದಕ್ಕೆಲ್ಲ ಜಾಸ್ತಿ ಸ್ಟ್ರೆಸ್ ಕೊಟ್ಟು ತಲೆ ಕೆಡಿಸ್ಕೊಂಬೇಡಿ. ನಮ್ಗೆ ಜಾಸ್ತಿ ಸ್ಟ್ರೆಸ್ ಆದಾಗ್ಲೂ ನಮ್ಗೆ ಹೇರ್ ಫಾಲ್ ಆಗಿ ಥಿಕ್ನೆಸ್ ಹೇರ್ ಕಮ್ಮಿ ಆಗುವಂಥದ್ದು ಇರುತ್ತೆ. ಸೊ ಆದಷ್ಟು ನೀವು ಸ್ಟ್ರೆಸ್ ಮಾಡ್ಕೊಳ್ಳೋದನ್ನ ಕಮ್ಮಿ ಮಾಡಿ. ಅಷ್ಟೆಲ್ಲ ನಿಮ್ಗೆ ಯಾವ್ದು ಕನ್ಸಿಸ್ಟೆನ್ಸ್ ಆಗಿ ಯೂಸ್ ಮಾಡಕ್ ಆಗುತ್ತೆ, ಅವೈಲಬಲ್ ಇರುತ್ತೆ, ನಿಮ್ಗೆ ಓಕೆ ಅನ್ಸುತ್ತೆ, ಈ ಒಂದು ಹೋಮ್ ರೆಮಿಡೀಸ್ ನ ಟ್ರೈ ಮಾಡ್ತಾ ಬಂದ್ರೆ ಖಂಡಿತವಾಗ್ಲೂ ಅಂದ್ರೆ ಲೈಕ್ 1 or 2, 3 months ಅಲ್ಲೇ ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಬೇಕು. ಹೇಳುದು ಅಂತ ಒಂದು ವಾರಕ್ಕೆಲ್ಲ ಚೆನ್ನಾಗುತ್ತೆ ಅಂತ ಏನಿಲ್ಲ, ಅದಕ್ಕೂ ಟೈಮ್ ಬೇಕು. ಯಾವಾಗ ಏನಾಗ್ಬೇಕು ಅದೇ ಆಗೋದು. ಹಾಗಾಗಿ ಆದಷ್ಟು ಯೂಸ್ ಮಾಡ್ತಾ ಬನ್ನಿ. ನ್ಯಾಚುರಲ್ ಆಗಿ ರೆಮಿಡೀಸ್ ಗಳು ಅಂತಂದ್ರೆ ಅದು ಟೈಮ್ ತಗೊಳ್ಳೇಬೇಕು, ಪೇಷನ್ಸ್ ಇರ್ಬೇಕು. ನಮ್ಗೆ ಯಾವ್ದೇ ಒಂದು ರಿಸಲ್ಟ್ ಚೆನ್ನಾಗಿ ಬರ್ಬೇಕು ಅಂದ್ರೆ ಪೇಷನ್ಸ್ ಇಂದ ನಾವು ವೇಟ್ ಮಾಡ್ಬೇಕು. ಅವಾಗ್ಲೇ ಅದಕ್ಕೊಂದು ನಮ್ಮ ಕಷ್ಟಕ್ಕೆ ಪ್ರತಿಫಲ ಅಂತ ಸಿಗೋದು ಅಂತ ತಿಳಿಸ್ತಾ ಇವತ್ತಿನ ವಿಡಿಯೋ ಇದಾಗಿತ್ತು. ಹೋಪ್ ನಿಮ್ಗೆ ಯೂಸ್ ಆಯ್ತು ಅಂತ ಭಾವಿಸ್ತೀನಿ. ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಬೇಗ ಹೋಗಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಿಗೆಲ್ಲ ಈ ವಿಡಿಯೋ ಅವಶ್ಯಕತೆ ಇದೆ ಅವ್ರಿಂದ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಎಲ್ರಿಗೂ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಹೋಪ್ ನನ್ಗೆ ಇದೇ ರೀತಿ ನಿಮ್ಮ ಸಪೋರ್ಟ್ ಇರುತ್ತೆ ಅಂತ ಭಾವಿಸ್ತಾ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಬಾಯ್.